ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ನಿಮಗೆ ಕಿರ್ಲೋಸ್ಕರ್ ಲೇಔಟ್ ಹತ್ರ ಅಂದರೆ ಮೈನ್ ರೋಡು ಎಷ್ಟು ಸಪ್ತಗಿರಿ ಯೂನಿವರ್ಸಿಟಿ ಕಿರ್ಲೋಸ್ಕರ್ ಲೇಔಟು ಎಲ್ಲ ಅಟ್ಯಾಚೇ ಇದ್ದಾವೆ ಅಂತ ಹತ್ತಿರದಲ್ಲಿ ನಾನು ನಿಮಗೊಂದು ಮನೆ ತೋರ್ಸಕ್ಕೆ ಕರ್ಕೊಂಬಂದಿದ್ದೀನಿ. ರೋಡು ನೋಡಿ 30 ಅಡಿ ರೋಡ್ ಇದೆ. ರೋಡ್ ಫೇಸ್ ಚೆನ್ನಾಗಿದೆ ನೋಡಿ. SS ಗೇಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಗೇಟ್ ನೋಡಿ ಎಲ್ಲ SS ಗೇಟ್ ಕೂಡ ಕೊಟ್ಟಿದ್ದಾರೆ. ರೋಡ್ ಫೇಸು 40 ಬರುತ್ತೆ, 30-40 ಸೈಜ್ ಬರುತ್ತೆ. ಬನ್ನಿ ಒಳಗಡೆ ಹೋಗೋಣ ನಾವೀಗ. ನೋಡಿ ಕಾರ್ ಪಾರ್ಕಿಂಗು ನಿಮಗೆ ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ ಕೂಡ ಏನು ಆರಾಮಾಗಿದೆ. 2 ಕಾರ್ ನಿಲ್ಲಿಸ್ಬೋದು. 2 ಕಾರ್ ನಿಲ್ಲಿಸ್ಕೊಂಡ್ರೆ ಒಂದು 2 ಬೈಕ್ ನಿಲ್ಲಿಸ್ಬೋದು, ಇಲ್ಲ 1 ಕಾರ್ ನಿಲ್ಲಿಸಿ ಒಂದು 10 ಬೈಕ್ ನಿಲ್ಲಿಸ್ಬೋದು. ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ, ಪಾರ್ಕಿಂಗ್ ಕೂಡ ಚೆನ್ನಾಗಿದೆ. ಇದು ಸಿಲಿಂಡರ್ ಪಾಯಿಂಟು ನೋಡಿ. ಇದು ಆಲ್ರೆಡಿ ಸಿಲಿಂಡರ್ ಪಾಯಿಂಟ್ ಕೂಡ ರೆಡಿ ಇದೆ ನೋಡಿ. ಇಲ್ಲಿ ಓನರ್ ಮನೆ ಕೂಡ, ಇಲ್ಲಿ ಬಾಡಿಗೆಗೆ ಒಂದು ಮನೆ ಇದೆ ನೋಡಿ. ಇದು ನೋಡಿ ನೋಡಿ ಇದು ಬಾಡಿಗೆ ಮನೆ, ಬಾಡಿಗೆಗಿದ್ದಾರೆ. ಒಳಗಡೆ ಅಷ್ಟು ತೋರ್ಸೋಕ್ಕಾಗಲ್ಲ ನಾನು ನಿಮಗೀಗ. ಇದು ಕೂಡ ಬೋರು ಪ್ಲಸ್ ಸೊಂಪು ಬೋರ್ ಇದೆ. ಒಂದು ನಿಮಿಷ ಫ್ರೆಂಡ್ಸ್, ಬೋರ ಸೊಂಪು ಚೆಕ್ ಮಾಡ್ತೀನಿ ನಾನು. ಇದು ಸೊಂಪು ಫ್ರೆಂಡ್ಸ್, ಬೋರ್ ಇದೆ. ಅವ್ರನ್ನ ಕೇಳ್ಕೊತೀನಿ ಎಲ್ಲಿದೆ ಅಂತ. ನಿಮಗೆ ಬೋರು ಇಲ್ಲೇ ಇದೆ ಅಂದರೆ ತೋರಿಸ್ಬೇಕಲ್ವಾ. ಇದೆ ಬೋರು. ಬೋರು ಇಲ್ಲೇ ಇದೆ, ಸೊಂಪು ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ ಫ್ರೆಂಡ್ಸ್. ಓಕೆನಾ. ಇದು ಡಬಲ್ ಬೆಡ್ರೂಮ್ ಬರುತ್ತೆ ಕೆಳಗಡೆ. ಡಬಲ್ ಬೆಡ್ರೂಮ್ ಇದೆ ಕೆಳಗಡೆ, ಆಲ್ರೆಡಿ ರೆಂಟಲ್ ಇದ್ದಾರೆ. ಫ್ರೆಂಡ್ಸ್ ಬನ್ನಿ ನೋಡಿ, ಇದು ಸ್ಟೇರ್ ಕೇಸ್ ಎಷ್ಟು ದೊಡ್ಡದಾಗಿದೆ. ಆರಾಮಾಗಿ ತುಂಬ ಫ್ರೀ ಆಗಿದೆ ಸ್ಟೇರ್ ಕೇಸ್. SS ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಒಂದು 4 ಅಡಿ ಸ್ಟೇರ್ ಕೇಸ್ ಇದೆ. ತುಂಬ ಫ್ರೀ ಆಗಿದೆ ಸ್ಟೇರ್ ಕೇಸು. ಬನ್ನಿ ನಾವು ಮೇಲೆ ಹೋದರೆ ನಿಮಗೆ ನೋಡಿ ಸೇಫ್ಟಿ ಗ್ರಿಲ್ ಕೂಡ ಸ್ಟೇರ್ ಕೇಸ್ ನಿಮಗೆ ಸೇಫ್ಟಿ ಗ್ರಿಲ್ ಕೂಡ SS ಮಾಡಿದ್ದಾರೆ ನೋಡಿ. ಇದು ಸೇಫ್ಟಿ ಗ್ರಿಲ್ಲು, ಇದು ಕೂಡ SS ಅಲ್ಲೇ ಕೊಟ್ಟಿದ್ದಾರೆ. ತುಂಬ ಲುಕ್ಕಾಗಿ ಕಾಣುತ್ತೆ. SS ಆಗಿರೋದ್ರಿಂದ ನಿಮಗೆ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ. ಇದು SS ಅಲ್ಲಿ ಒಂದು 4 ಅಡಿ ಹೈಟು ನಿಮಗೆ ಇದನ್ನು ಕೊಟ್ಟಿರೋದ್ರಿಂದ ಏನೇ ಮಕ್ಕಳದು ಕಿರಿಕಿರಿ ಇಲ್ಲ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಫ್ರೀಯಾಗಿದೆ ಆಯಿತಾ. ಆಮೇಲೆ ಸೆಟ್ ಬ್ಯಾಕ್ ಕೂಡ ಎಲ್ಲ ಕಡೆ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಕಡೆನೂ ಸೆಟ್ ಬ್ಯಾಕ್ ಇದೆ ಆಯಿತಾ. ಈ ಕಡೆ ಬಮ್ಮ ಅಲ್ಲಿ ತೋರಿಸ್ಕೊಂಡು ಸರಿ, ನಿಮಗೆ ಆ ಕಡೆನೂ ಸೆಟ್ ಬ್ಯಾಕ್ ಇದೆ. ಸೆಟ್ ಬ್ಯಾಕ್ ತೋರಿಸಿ ಬಂದಮೇಲೆ ನಾನು ನಿಮ್ಮನ್ನು ಒಳಗಡೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಇನ್ನು ಒಳಗಡೆ ಹೋಗೋಣ. ಇಲ್ಲಿಂದ ಮೇಲೆ ಏನು ಡಿಸೈನ್ ಕೊಟ್ಟಿಲ್ಲ. ಒಳಗಡೆ ಬಂದರೆ ನಿಮಗೆ ನೋಡಿ, ಇದು ಅರ್ಧ ಅಡಿ ವಾಸ್ಕಲ್ಲಿದೆ. ನಿಮಗೆ ಡೋರ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಟೀಕ್ ಡೋರ್ ಆಗಿರೋದ್ರಿಂದ ಲುಕ್ ವೈಸ್ ಚೆನ್ನಾಗಿದೆ. ಬನ್ನಿ ನೋಡಿ ವಿಂಡೋ, ಇನ್ನು ಡೋರ್ ಪಕ್ಕದಲ್ಲೇ ಒಳ್ಳೆ ವಿಂಡೋ ಕೊಟ್ಟಿದ್ದಾರೆ. ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆನೂ ನೋಡಿ ಎಷ್ಟು ಚೆನ್ನಾಗಿ ವಿಂಡೋ ಕೊಟ್ಟಿದ್ದಾರೆ ಅಂದರೆ ನೋಡಿ 2 ಮತ್ತು ಈ ಗ್ಲಾಸ್ನ ಕಾರ್ನಿಂಗ್ ಮಾಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಅದ್ರ ಪಕ್ಕಕ್ಕೆ ಒಂದು ವಿಂಡೋ ಕೊಟ್ಟಿದ್ದಾರೆ ಆಯಿತಾ. ಈ ವಿಂಡೋ ಇಷ್ಟು ವಿಂಡೋ ಇರೋದ್ರಿಂದ ನಿಮಗೆ ಹಾಲ್ಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಫ್ರೆಂಡ್ಸ್. ಈ ವಿಂಡೋ ಮತ್ತು ಡೋರ್ ಆದಮೇಲೆ ನಾವು ಹಾಲಿಗೆ ಬಂದರೆ ನೋಡಿ, ಹಾಲು ನಿಮಗೆ ಇಲ್ಲಿ ಸೋಫಾ ಹಾಕ್ಕೊಬೋದು, ಬೇಡ ಇಲ್ಲಿ ಎಲ್ ಶೇಪಲ್ಲಿ ಇಲ್ಲೂ ಕೂಡ ಸೋಫಾ ಹಾಕ್ಬೋದು. ಸೋಫಾ ವೈಸ್ ಬಂದಾಗ ಇಷ್ಟು ಸ್ಪೇಸಿಯಸ್ ಆಗಿ ಹಾಲಲ್ಲಿ ಜಾಗ ಸಿಕ್ಕಿದೆ. ಮತ್ತು ಈ ಕಡೆ ನಿಮಗೆ ಮೇಲ್ ತೊಗೊಂಡ್ರೆ ನೋಡಿ ಒಳ್ಳೆ POPನ POPನೇ ವುಡ್ಡಲ್ಲೇ ಮಾಡಿಸಿದ್ದಾರೆ. ಅದನ್ನೆಲ್ಲ POP ಅಷ್ಟೇನು ತೊಗೊಂಡಿಲ್ಲ ಇವರು, ಎಲ್ಲ ವುಡ್ಡಲ್ಲೇ ಮಾಡಿಸಿದ್ದಾರೆ. ಇಲ್ಲಿ ಸೈಡಲ್ಲಿ ಮಾತ್ರ POP ತೊಗೊಂಡಿದ್ದಾರೆ ಸ್ವಲ್ಪ. ಇನ್ನು TV ಕ್ಯಾಬಿನೆಟ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಥ ಓವರಾಗಿ ಕೊಟ್ಟಿಲ್ಲ, ಯಾಕೋ ಲೈಟ್ ಡಿಮ್ ಆಗ್ತಾ ಇದೆ ನೋಡಿ. ಎಷ್ಟು ಸಿಂಪಲ್ ಆಗೇ TV ಕ್ಯಾಬಿನೆಟ್ ಕೊಟ್ಟರು, ತುಂಬ ಚೆನ್ನಾಗಿ ಲುಕ್ ವೈಸ್ ಚೆನ್ನಾಗಿದೆ ಆಯಿತಾ. ಇನ್ನು ಇದು ನಮಗೆ ಇದ್ರ ಕೆಳಗಡೆ ಜಾಗ ಬರೋದನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶ ಎಲ್ಲರಿಗೂ ಇವಾಗ ನೋಡಿ ಒಂದು ರೂಮ್ ಥರನೇ ಇದನ್ನು ಮಾಡಿದ್ದಾರೆ. ಇದನ್ನು ಏನಂದರೆ ಮೆಟೀರಿಯಲ್ ಇಟ್ಕೊಳೋಕೆ ಜಾಗ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಬಂದಿದೆ. ಇನ್ನು ಹಾಲ್ ಆಯಿತು. ನೆಕ್ಸ್ಟ್ ನಾವು ಇವಾಗ ಒಂದು ರೂಮ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ರೂಮಿಗೆ ಬರೋದಾದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. ಅಂದರೆ ತುಂಬ ಸ್ಪೇಷಿಯಸ್ ಆಗಿ ನೋಡಿ ಎಷ್ಟು ಜಾಗ. ಮಾಸ್ಟರ್ ಬೆಡ್ರೂಮ್ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ತುಂಬ ಸ್ಪೇಷಿಯಸ್ ಜಾಗ ಇದೆ. ನಿಮಗೆ ಕಾಟ್ ಕೊಟ್ಟಿದ್ದಾರೆ ನೋಡಿ. ಏನು ಇದು ಈ ಶೀಟ್ನ ಎಷ್ಟು ಚೆನ್ನಾಗಿ ಲುಕ್ ವೈಸ್ ಹಾಕಿದ್ದಾರೆ ನೋಡಿ. ಈ ವಾರ್ಡ್ರೋಬ್ಸಲ್ಲಿ ತುಂಬ ನಿಮಗೆ ಲುಕ್ ಚೆನ್ನಾಗಿ ಕಾಣುತ್ತೆ. ಒಂದು ಅಫಿಷಿಯಲ್ ಆಗಿ ತೊಗೊಂಡಿದ್ದಾರೆ, ಯಾವುದನ್ನು ಅಂಥ ಓವರ್ ಕಲರ್ ತೊಗೊಂಡಿಲ್ಲ ನೋಡಿ. ಇದು ಎಲ್ಲ ಚೆನ್ನಾಗಿ ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ. ಇಲ್ಲಿ ನಿಮಗೆ ಒಂದು ವಿಂಡೋ ಕೂಡ ಸಿಗುತ್ತೆ. ಇದು ನಿಮಗೆ ಒಂದು ಸ್ಟಡಿ ಟೇಬಲ್ ಆಗ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂತ ಒಂದು ರೂಮು. ಮತ್ತು ಇಲ್ಲಿ ವಿಂಡೋ ನೋಡಿ 4 ಡೋರ್ ಬರುವಂಥ ವಿಂಡೋ ಕೊಟ್ಟಿದ್ದಾರೆ.
ಇದು ರೋಡ್ ಇರೋದ್ರಿಂದ ಈ ಕಡೆ ರೋಡ್ ಇರೋದ್ರಿಂದ ನಿಮಗೆ ಒಳ್ಳೆ ಇದು ಗಾಳಿ ಬೆಳಕು ಸಿಗುತ್ತೆ. ಇನ್ನು ಈ ಕಡೆ ಬಂದರೆ ನಿಮಗೆ ಟಾಯ್ಲೆಟ್, ಅಟ್ಯಾಚ್ ಟಾಯ್ಲೆಟ್ ನೋಡಿ. ಟಾಯ್ಲೆಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ವಾ. ಲೈಟ್ ಕೂಡ ಅಲ್ಲಿ ಹಾಕಿದ್ದಾರೆ. ನಾನು ಲೈಟ್ ಆನ್ ಮಾಡಿಲ್ಲ, ಅದ್ರದ್ದು ಲೈಟ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ, ನೋಡೋಣ. ನೋಡಿ ಇವಾಗ ಲೈಟ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಟಾಯ್ಲೆಟಲ್ಲಿ. ಇದೆ ಫಸ್ಟ್ ಆ ಥರ ಡಿಸೈನ್ ಎಲ್ಲ ನಾವು ನೀವು ನೋಡ್ತಾ ಇರೋದು ನೋಡಿ. ಇದು ನಿಮಗೆ ವಾಲ್ ಫುಲ್ಲು ಮಾಡಿದ್ದಾರೆ. 1 ಅಡಿ 2 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಫುಲ್ ಟೈಲ್ಸ್ ಕೊಟ್ಟಿದ್ದಾರೆ. ಆಯಿತಾ ಫ್ರೆಂಡ್ಸ್. ನೆಕ್ಸ್ಟು ನಾನು ನಿಮಗೆ ಕಾಮನ್ ಟಾಯ್ಲೆಟ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕಾಮನ್ ಟಾಯ್ಲೆಟು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಎರಡು ಪಕ್ಕದಲ್ಲೇ ಇದೆ ನೋಡಿ. ಇದು ಟಾಯ್ಲೆಟ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ಲು ಎರಡೂ ಇದೆ. ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋವಂಥ ಆರಾಮಾಗಿ ಇದೆ. ನೆಕ್ಸ್ಟು ಈ ಕಡೆ ನಾವು ಕಿಚನ್ಗೆ ಬರೋದಾದರೆ ಬನ್ನಿ ಅಣ್ಣ, ನಮಸ್ತೆ. ನೋಡಿ ಇದು ಕಿಚನ್ನು ದೊಡ್ಡದಾಗಿದೆ, ಮತ್ತು ಡೈನಿಂಗ್ ಟೇಬಲ್ ಕೂಡ ಇಲ್ಲಿ ಹಾಕ್ಕೋಬೋದು. ಇದು ಕಿಚನ್ನು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇದು ಕಿಚನ್ ಬರುತ್ತೆ ನೋಡಿ. ಇದು ಒಂದು ಬಾಕ್ಸ್ ಸಪ್ರೇಟಾಗಿ ಮೆಟೀರಿಯಲ್ ಇಟ್ಕೊಳಕ್ಕೆ ಇದಕ್ಕೂ ಸ್ಟಫ್ ಹಾಕಿ ಕೊಡ್ತಾರೆ ನಿಮಗಿನ್ನ ಎಲ್ಲ. ಇದು ಸ್ಟಫ್ ವೈಸ್ ಮಾಡಿಕೊಡ್ತಾರೆ ಆಯಿತಾ. ಇಲ್ಲೆಲ್ಲ ಬಾಕ್ಸ್ ಹಾಕ್ಕೊಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಡೈನಿಂಗ್ ಟೇಬಲು, ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇದೆ ಆರಾಮಾಗಿ. ದೇವ್ರ ಮನೆ ಡೋರು ಚೆನ್ನಾಗಿರೋದೆ ಮಾಡಿದ್ದಾರೆ. ಸಿಂಪಲ್ ವೈಸ್ ಆದ್ರೂ ನಿಮಗೆ ಗಂಟೆ ಹಾಕ್ಬೇಕಿನ್ನ ಗಂಟೆ ಹಾಕಿ ಕೊಡ್ತಾರೆ. ದೇವ್ರ ಮನೆ ಕೂಡ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ನಾವು ಮೇಲ್ಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೇಲ್ಗಡೆ ಹೋಗೋದಾದ್ರೆ SS ರೈಲಿಂಗ್ ಮತ್ತು ಗ್ಲಾಸ್ನ ಫಿಟ್ ಮಾಡಿ ತುಂಬ ಲುಕ್ ವೈಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗ್ಲಾಸ್ ಕೊಟ್ಟಿರೋದ್ರಿಂದ. ನಿಮಗೆ ಫುಲ್ SS ಯೂಸ್ ಮಾಡಿರೋದ್ರಿಂದ ತುಂಬ ಲುಕ್ ಕೊಡುತ್ತೆ ಬಿಲ್ಡಿಂಗು ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಬರೋದಾದರೆ ನೋಡಿ ಈ ಕಡೆ ಕೂಡ ನಿಮಗೆ ಗ್ಯಾಪ್ ಕೊಟ್ಟು ಹಾಲ್ನ ನೋಡೋ ಥರ ಇರೋದ್ರಿಂದ ಬಾಲ್ಕನಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಬಾಲ್ಕನಿ ಕೂಡ ಚೆನ್ನಾಗಿದೆ. ಮತ್ತು ನಾವೀಗ ಒಂದು ರೂಮ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಉಳಿಯೋ ಜಾಗನೆಲ್ಲ ನಿಮಗೆ ಎಲ್ಲೆಲ್ಲಿ ಲುಕ್ ಕೊಡೋಕ್ಕಾಗುತ್ತೆ ಅಷ್ಟು ಲುಕ್ ಕೊಟ್ಟಿದ್ದಾರೆ. ಅದು ಮೇಲ್ಗಡೆ ಹೋದಕ್ಕೆ ತೋರಿಸ್ತೀನಿ. ಅದು ನಿಮಗೆ ಗಾಳಿ ಬೆಳಗ್ಗೆ ಬರೋಕ್ಕೆ ಅಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ ಆಯಿತಾ ಫ್ರೆಂಡ್ಸ್. ಈ ಕಡೆ ನಾವು ಇನ್ನೊಂದು ರೂಮ್ಗೆ ಹೋಗೋಣ ಬನ್ನಿ. ನೋಡಿ ಇದು ಡೋರ್ ಪಕ್ಕದಲ್ಲಿ ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ. ಇದು ಕೂಡ ಮಾಸ್ಟರ್ ಬೆಡ್ರೂಮು. ಏನು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಮಾಡಿದ್ರಲ್ಲ ಅಷ್ಟೇ ಜಾಗ ತಗೊಂಡಿದ್ದಾರೆ, ಅಷ್ಟೇ ಲುಕ್ ವೈಸ್ ಕೂಡ ಕೊಟ್ಟಿದ್ದಾರೆ. ಆದರೆ ವಾರ್ಡ್ರೂಫ್ ಜಾಗನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ವಾರ್ಡ್ರೂಫಲ್ಲಿ ಈ ಕಡೆ ಬಂದರೆ ಇಲ್ಲಿ ಜಾಗ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ವಾರ್ಡ್ರೂಫು ಚೆನ್ನಾಗಿ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ನ ಬಾತ್ರೂಮ್ ಪಕ್ಕದಲ್ಲಿ ಮಾಡಿದ್ದಾರೆ. ಟಾಯ್ಲೆಟ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟವ್ರೆ ನೋಡಿ. ಇದು ಕಾಮನ್ ಅಟ್ಯಾಚ್ ಟಾಯ್ಲೆಟ್. ಲೈಟ್ ಹಾಕಿ ನೋಡಿ. ಇವಾಗ ಟಾಯ್ಲೆಟ್ ತೋರ್ಸೋಣ ನೋಡಿ. ಇದು ಟಾಯ್ಲೆಟು ನೋಡಿ. ಅದು ಡಿಸೈನ್ ಎಲ್ಲ ಟಾಯ್ಲೆಟಲ್ಲೂ ಡಿಸೈನ್ ಮಾಡಿದ್ದಾರೆ. ಎಲ್ಲ ಟಾಯ್ಲೆಟ್ಗೂ ಇನ್ನೊಂದು ಅಡಿ ಹಾಕಿದರೆ ಫುಲ್ ಟೈಲ್ಸೇ ಆಗೋಗ್ತದೆ. ಬನ್ನಿ ಈ ಕಡೆ ನಿಮಗೆ ಬಾಲ್ಕನಿ ಇದೆ. ಕಾಮನ್ ಟಾಯ್ಲೆಟ್ ಇದು. ಬಾಲ್ಕನಿ ಆ ಕಡೆ ಎಲ್ಲ ಸಿಗುತ್ತೆ, ತೋರಿಸ್ತೀನಿ ಅದನ್ನು ಆಮೇಲೆ. ನೋಡಿ ಇದು ಕಾಮನ್ ಟಾಯ್ಲೆಟು. ಇಲ್ಲಿ ಫುಲ್ ಮಿರರ್ ಕೊಟ್ಟಿದ್ದಾರೆ. ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ಲು ನೋಡಿ, ಫುಲ್ ಮಿರರು ಮತ್ತು ಮೆಟೀರಿಯಲ್ ಇಟ್ಕೊಳ್ಳೋಕ್ಕೆ ಒಂದು ಬಾಕ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆನೂ ಬಾಕ್ಸ್ ಇದೆ. ಇನ್ನು ಈ ಕಡೆ ಬರೋದಾದರೆ ನಿಮಗೆ ಬನ್ನಿ ಫ್ರೆಂಡ್ಸ್. ಈ ಕಡೆ ನೋಡಿ ಇದು ಒಂದು ರೂಮು, ಚಿಕ್ಕದು ರೂಮ್ ಮಾಡಿದ್ದಾರೆ. ಇದು ಚಿಕ್ಕ ರೂಮು ಪ್ಲಸ್ ಈ ಕಡೆ ನಿಮಗೆ ಆಚೆ ಬಾಲ್ಕನಿ ಸಿಗುತ್ತೆ ನೋಡಿ. ಇದು ಬಾಲ್ಕನಿ ಸಿಗುತ್ತೆ ಫ್ರೆಂಡ್ಸ್. ಔಟ್ಸೈಡ್ ಕೂಡ ನೋಡಿ ಇಷ್ಟು ಕೂಡ ನಿಮಗೆ ಬಾಲ್ಕನಿ ಜಾಗ ಬಿಟ್ಟಿದ್ದಾರೆ. ಯೂಸ್ ಮಾಡ್ಕೊಬೋದಿತ್ತೇನೋ ಅನ್ಸ್ಬಿಟ್ಟೈತೆ. ಇಷ್ಟೊಂದು ಜಾಗ ಬಾಲ್ಕನಿ ಕೊಟ್ಟು ಇಷ್ಟು ಜಾಗ ಇದೆ. ಇಲ್ಲಿ ಬೇಕಂದ್ರೆ ಜೋಕಾಲಿ ಹಾಕ್ಬೋದು, ಅಥವಾ ಏನಾದರೂ ಮಕ್ಕಳನ್ನ ಆಟ ಆಡ್ಸೋಕ್ಕಾಗ್ಬೋದು. ಬೇರೆ ನೀವು ಬಟ್ಟೆ ಅಕಸ್ಮಾತ್ ಹೆಂಗಾರ ಹಾಕೊಂಡು ಡ್ರೈ ಮಾಡೋದು, ಬಟ್ಟೆ ಒಣಗಿಸ್ಕೊಳಕ್ಕಾಗ್ಬೋದು. ಅಷ್ಟು ಜಾಗ ಫ್ರೀ ಆಗಿದೆ. ಒಂದು ಸೈಡ್ ಇರೋದ್ರಿಂದ ಇದೆಲ್ಲ ಹಾಕೋದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಮತ್ತು ಇನ್ನೊಂದು ಏನಂದರೆ ಈ ಕಡೆ ಗೋಡೆಗೆ ನಿಮ್ಗೆ ನೋಡಿ ಫುಲ್ ಎಲ್ಲನೂ ಗ್ರಾನೈಟ್ ಪೀಸ್ನೇ ಹಾಕ್ಬಿಟ್ಟಿದ್ದಾರೆ. ಎಲ್ಲೂ ಫ್ರೀ ಬಿಟ್ಟಿಲ್ಲ ನಿಮಗೆ. ಪೇಂಟ್ ಹೊಡಿ ಈ ಗೋಡೆ ಎಲ್ಲೂ ಪೇಂಟ್ ಟಚ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಕಡೆ. ನೆಕ್ಸ್ಟ್ ನಾವು ಬರೋದಾದರೆ ಇದು ಒಳಗಡೆ ಬನ್ನಿ. ಮತ್ತೆ ಈಗ ಬನ್ನಿ ಫ್ರೆಂಡ್ಸ್, ಇನ್ನೊಂದು ರೂಮ್ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಥರನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಚೆನ್ನಾಗಿದೆ. ಲೈಟ್ ಹಾಕಮ್ಮ ನೋಡಿ. ಇದು ಕೂಡ ಕಾಟ್ ಇದೆ. ಈ ರೂಮಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲು ಮತ್ತು ವಾರ್ಡ್ರೂಫ್ ಕೂಡ ಚೆನ್ನಾಗಿದೆ. ಎಲ್ಲ ವಾರ್ಡ್ರೂಫ್ ಏನಂದರೆ
ಅಫಿಷಿಯಲ್ ಕಲರ್ನ ಬಳಸಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಕಲರು ಮುಖ ಕುಡಿಯೋ ಥರ ಎಲ್ಲೂ ಮಾಡಿಲ್ಲ, ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಇನ್ನು ಮೇಲೆ ಹೋಗೋಣ. ಮೇಲೇನಿದೆ ಅಂತ ಒಂದ್ಸರಿ ನೋಡ್ಕೊಂಡು ನೋಡೋಣ. ನೋಡಿ, ಎಲ್ಲ ನಿಮಗೆ ನಾವು ಮೇಲೆ ಹೋಗ್ತಾ ಹೋಗ್ತಾ ಕಿಟಕಿ ಸಿಗೋದ್ರಿಂದ ಏನಂದರೆ ಗಾಳಿ ನೋಡಿ, ಬೆಳಕು ಚೆನ್ನಾಗಿ ಬರುತ್ತೆ ನೋಡಿ. SS ಎಲ್ಲೋದ್ರೂ SS. ಮತ್ತು ಇದು ಅಷ್ಟೇ, ವಿಡ್ತು ನೋಡಿ 4 ಕಡೆ ಬಿಡ್ತಿದೆ ಹೆಚ್ಚು ಕಡಿಮೆ, ತುಂಬ ಚೆನ್ನಾಗಿದೆ ನೋಡಿ. ಎಲ್ಲೂ ಗಾಳಿ ಬೆಳಕು ಕೊರತೆ ಮಾಡಿಲ್ಲ. ಮತ್ತು ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ಫುಲ್ ಟಾಪ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿ ಕೊಟ್ಬಿಟ್ಟು ಮುಂದೆ ಆಚೆ ಹೋಗಿನೇ ತೋರಿಸ್ತೀನಿ. ನಾವು ಮುಂಚೆನೇ ಡಿಸೈಡ್ ಮಾಡೋದು ಬೇಡ. ಬನ್ನಿ ಫ್ರೆಂಡ್ಸ್, ಆಚೆ ಬಂದು ಅಂದರೆ ನೋಡಿ, ಇದು ಫುಲ್ಲು ಶೀಟ್ ಹಾಕಿದ್ದಾರೆ. ಶೀಟ್ ಹಾಕಿ ನೀವು ಆರಾಮಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ಅಫಿಷಿಯಲ್ ಫ್ಯಾಮಿಲಿ ಇರೋಕ್ಕೆ ಏನು ಬೇಕೋ ಆ ವ್ಯವಸ್ಥೆ ನಿಜವಾಗೂ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಇಲ್ಲಿಂದನೂ ಕೂಡ ಒಂದು ಡೋರ್ ಇದೆ ನೋಡಿ. ಮತ್ತು ಇಲ್ಲೊಂದು ರೂಮ್ ಬಾ, ಇದು ಬೇಕು ಅಂದರೆ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಗೆಸ್ಟ್ ರೂಮ್ ಇದು ನೋಡಿ. ಒಂದು ಕಾಟು, ಒಂದು ಟಾಯ್ಲೆಟು, ಒಂದು TV ಕ್ಯಾಬಿನೆಟು, ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೇಮ್ ಪಕ್ಕ ಇದು ಗೆಸ್ಟ್ ರೂಮ್ ಮಾಡಿದ್ದಾರೆ. ತುಂಬ ಅಫಿಷಿಯಲಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಇದು, ನಿಜವಾಗೂ ತುಂಬ ಇಷ್ಟ ಆಯಿತು. ವಾಟರ್ ಪ್ರೂಫ್, ಆಲ್ರೆಡಿ ವಾಟರ್ ಪ್ರೂಫ್ ಹೊಡಿಸಿದ್ದಾರೆ. ಮತ್ತು ಮೇಲ್ಗಡೆ ಶೀಟ್ ಹಾಕಿರೋದ್ರಿಂದ ನಿಮಗೆ ಇಲ್ಲಿ ಬೇಸಿಗೆಲಾಗ್ಬೋದು, ಬೇರೆ ಟೈಮಲ್ಲಿ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಮಳೆ ಬರೋಲ್ಲ ಮತ್ತು ಮಳೆ ಬೀಳಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ಟೆ ಒಗೆಯೋಕ್ಕೆ ಕೂಡ ಇಲ್ಲಿ ಕಲ್ಲು ಹಾಕಿದ್ದಾರೆ. ಇನ್ನು ಕಾಲೇಜು ಸಪ್ತಗಿರಿ ಯೂನಿವರ್ಸಿಟಿ ನಿಯರ್ ಆಗುತ್ತೆ. ಕೃಷ್ಣ ಕಾಲೇಜ್ ಹತ್ರ ಆಗುತ್ತೆ. ಆಚಾರ್ಯ ಕಾಲೇಜು 1-1.5 ಕಿಲೋಮೀಟರ್ ಆಗುತ್ತೆ. ಡಿ ಮಾರ್ಟು ತುಂಬ ಹತ್ತಿರದಲ್ಲಿದೆ. ಇನ್ನು ಪ್ರಗತಿ ಕಾಲೇಜು ಮತ್ತು ಹತ್ತಿರದಲ್ಲಿದೆ. ವಾಗ್ದೇವಿ ಕಾಲೇಜ್ ಹತ್ತಿರದಲ್ಲಿದೆ. ಇನ್ನು ಬಾಣಾವರ ಹೋದರೆ ಧನ್ವಂತರಿ ಕಾಲೇಜ್ ಸಿಗುತ್ತೆ ನಿಮಗೆ. ಆಮೇಲೆ ಈ ಕಡೆ ನಾರಾಯಣ ಯೂನಿವರ್ಸಿಟಿ ತುಂಬ ಹತ್ತಿರದಲ್ಲೇ ಇದೆ. ಮತ್ತು ಸ್ಕೂಲು NPS ಇದೆ. ಆಮೇಲೆ ಸ್ಕೂಲ್ ಬಂದರೆ NPS, ಯೂರೋ ಸ್ಕೂಲು, ರೆಡ್ ಹಿಲ್ಸು, ಮತ್ತು ನರ್ಚರ್ ಸ್ಕೂಲ್ ಹತ್ರ ಇದೆ. ತ್ರಿವೇಣಿ ಇದೆ. ವಿಜಯಶ್ರೀ ಸ್ಕೂಲ್ ಹತ್ರ ಇದೆ. BNR ಹತ್ರ ಇದೆ. ತುಂಬ ಸ್ಕೂಲ್ಸು ಮತ್ತು ಕಾಲೇಜು. ಎಜುಕೇಷನ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ಮೇಲೆ ಏನಿದೆ ಅಂತ ಒಂದು ಸಾರಿ ನೋಡ್ತೀನಿ ಫ್ರೆಂಡ್ಸ್. ಅದು ನಾನು ನೋಡಿಲ್ಲ, ಅದಕ್ಕೋಸ್ಕರ ನೋಡ್ಬಿಟ್ಟು, ಆದರೆ ಏಣಿ ಹಾಕಿರೋದ್ರಿಂದ ಸ್ವಲ್ಪ ಭಯ ಅನಿಸುತ್ತೆ. ಮೇಲ್ಗಡೆ ಫ್ರೆಂಡ್ಸ್ 2 ಟ್ಯಾಂಕ್ ಇಟ್ಟಿದ್ದಾರೆ. ಕುಟುಂಬ 2 ಟ್ಯಾಂಕು ಮತ್ತು ಸೋಲಾರ್ ಫಿಟ್ಟಿಂಗ್ ಕೂಡ ಆಗೋಗಿದೆ. ಇಷ್ಟೆಲ್ಲ ಏನು ಬೇಕೋ ಒಂದು ಅಫಿಷಿಯಲ್ ಮನೆಗೆ ಅಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೂರ್ಯ ಸೋಲಾರ್ ಕೂಡ ಹಾಕಿದ್ದಾರೆ. ಮನೆ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದರೂ ಬೇಕಾದರೆ ದಯವಿಟ್ಟು ಈ ಮನೆ ನೋಡಿ. ಏಕಾತ ಬರುತ್ತೆ. 30-40 ಸೈಟ್ ಮೆಜರ್ಮೆಂಟು. ವೆಸ್ಟ್ ಫೇಸ್ ರೋಡು, ನಾನು ಅವಾಗೆ ಮಿಸ್ಟೇಕ್ ಮಾಡಿದ್ದೀನಿ ಅನಿಸುತ್ತೆ. ವೆಸ್ಟ್ ಫೇಸ್ ರೋಡು ಫ್ರೆಂಡ್ಸ್. ಇದು ನಾರ್ತ್ ಡೋರ್ ಬರ್ತವೆ. ನಾರ್ತ್ ಡೋರ್ ಬರುತ್ತೆ. ರೇಟು ಕೆಳಗಡೆ ಒಂದು ಸಾರಿ ನಾನು ಕೇಳ್ತೀನಿ, ಯಾಕೋ ಕನ್ಫ್ಯೂಸ್ ಆಯಿತು. ರೇಟು ಕೇಳ್ಕೊತೀನಿ. ಇದ್ದಾರೆ ಇಲ್ಲೇ ಕೆಳಗಡೆ, ಅವ್ರನ್ನೊಂದು ಸರಿ ಕೇಳ್ಬಿಟ್ಟೆ ಹೇಳ್ತೀನಿ ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡಿಕೊಂಡು ನಾವೊಂದು ಹೇಳೋದಾಗಲ್ಲ. ಒಂದು ಸರಿ ಕೇಳ್ಬಿಟ್ಟು ಹೇಳ್ತೀನಿ. ಬನ್ನಿ, ಹಂಗೆ ಕೆಳಗಡೆ ಹೋಗ್ತಾ ಮಾತಾಡ್ತಾ ಕೆಳಗಡೆ ಹೋಗ್ಬಿಡೋಣ. ಈ ಡೋರ್ ಕ್ಲೋಸ್ ಮಾಡ್ಕೊಂಬರಮ್ಮ. ಬನ್ನಿ ಫ್ರೆಂಡ್ಸ್, ಹಂಗೆ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಅಣ್ಣ ರೇಟ್ ಏನು? ಬನ್ನಿ, ಮಾತಾಡ್ತಾ ಹಂಗೆ ಕೆಳಗಡೆ ಕರ್ಕೊಂಡು ಹೋಗು. ಅಣ್ಣ ರೇಟು? ಎರಡು ರೇಟ್ 2.5 ಫ್ರೆಂಡ್ಸ್. 2.5 ಹೇಳ್ತಾ ಇದ್ದಾರೆ. ಲೈಟ್ ನೆಗೆಷಿಬಲ್ ಇದೆ. ಇಷ್ಟೆಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಬೇರೆ ಏನಾದರೂ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ನೋಡ್ಕೊಂಡು ಫೋನ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ಫುಲ್ಲು ಎಲ್ಲ ಡೀಟೇಲ್ಸ್ ವಿಡಿಯೋನಲ್ಲೇ ಕೊಟ್ಟಿದ್ದೀವಿ. ಬೇರೆ ಮಾಹಿತಿ ಬೇಕಾದರೆ ಮಾತ್ರ ದಯವಿಟ್ಟು ಫೋನ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.